ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಸುಮಾರು ಒಂದು 7ರಿಂದ 8 ಕಿಲೋಮೀಟ್ರ್ ಬಂದಿರಬೇಕು. ಈಗ ನೆಕ್ಸ್ಟು ಸಿಗೋದು ಸಿರುಗುಪ್ಪ. ಇನ್ನೂ ಎಷ್ಟಿದೆ? ಇನ್ನೂ 23 ಕಿಲೋಮೀಟರ್ ಇದೆ. ಬಳ್ಳಾರಿ 78 ಕಿಲೋಮೀಟರ್ ಇದೆ. ಇವತ್ತು ಆದಷ್ಟು ಬೇಗ ಸಿರುಗುಪ್ಪ ರೀಚ್ ಆಗಬೇಕು. ಸಿರುಗುಪ್ಪ ಹೊರಟ್ರೆ ಬಿಸಿಲು ಬೇರೆ ಸ್ಟಾರ್ಟ್ ಆಗುತ್ತೆ 10 ಗಂಟೆಯಿಂದ. ಆದಷ್ಟು ಬೇಗ ಎಷ್ಟಾದಷ್ಟು ರೀಚ್ ಆಗಿಬಿಟ್ಟು ನೆಕ್ಸ್ಟು ಯಾವುದೋ ಹಳ್ಳಿ ಸಿಗುತ್ತೆ, ಅಲ್ಲಿ ಏನಾದ್ರು ತಿಂಡಿ ತಿನ್ಕೊಂಡು ಮತ್ತೆ ನಾನು ನಿಮಗೆ ಲೈವ್ ಸಿಗ್ತಿರ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ಎಲ್ಲಿದ್ದೀನಿ ಅಂಥೇಳಿ. ಇವತ್ತು ನಮ್ಮ 4ನೇ ದಿನದ ಪಾದಯಾತ್ರೆ. ಜೈ ಡಿ ಬಾಸ್. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು 4ನೇ ದಿನದ ಪಾದಯಾತ್ರೆ. ನಾನಿವತ್ತು ಸ್ಟೇ ಆಗಿದ್ದು ಸಾಸನಮರಿ ಕ್ಯಾಂಪ್ ಅಂತೇಳಿ, ನಮ್ಮ ತಾಲೂಕು ಸಿಂಧನೂರು, ಜಿಲ್ಲಾ ರಾಯಚೂರು. ಉಳ್ಕೊಳ್ಳೋಕ್ಕೆ ನನಗೆ ನಮ್ಮ ಬಾಸ್ ಫ್ಯಾನ್ಸ್ ಎಲ್ಲ ತುಂಬ ವ್ಯವಸ್ಥೆ ಮಾಡಿಕೊಟ್ರು. ಇವತ್ತು ಇಲ್ಲಿಂದ ಉಳ್ಕೊಂಡು ಸಿರುಗುಪ್ಪ ಹೊರಡಬೇಕು. ಸಾಸನಮರಿ ಕ್ಯಾಂಪ್ ಅಂತೇಳಿ ನಮ್ಮ ಸಿಂಧನೂರಿಂದ ಒಂದು 15 ಕಿಲೋಮೀಟ್ರ್ ಅಂದ್ಕೊತೀನಿ. ಇಲ್ಲಿಂದ ನಾವು ಸಿರುಗುಪ್ಪ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಹೊರಟ್ರೆ ಮ್ಯಾಕ್ಸಿಮಮ್ಮು ಒಂದು 3-4 ಅವರ್ ಆಗ್ಬೋದು. ಆದಷ್ಟು ಬಿಸಿಲು ರೀಚ್ ಆಗೋ ಒಳಗಡೆ ಹೋಗ್ಬೇಕು ಅನ್ನೋದು, ಆದಷ್ಟು ಬೇಗ ಹೊರಡಬೇಕು. ಸೊ ಹಾಗಾಗಿ ಲೈವ್ ಬಂದು ಸಿಕ್ಕು ನಮ್ಮ ಡಿ ಬಾಸ್ ಫ್ಯಾನ್ಸ್ ಅಭಿಮಾನಿಗಳು. ಹಾಯ್, ಸಿರುಗುಪ್ಪ ಇನ್ನೂ ಒಂದು 15ರಿಂದ 20 ಕಿಲೋಮೀಟರ್ ಇದೆ. ಇವತ್ತು ಸಿರುಗುಪ್ಪ ರೀಚ್ ಆಗಬೇಕು. ತುಂಬ ದೂರ ಅನಿಸಿದೆ. ಸೆಂಟ್ರಲ್ ಬೇರೆ ಎಲ್ಲೂ ನೀರು ಬೇರೆ ಸಿಗ್ತಿಲ್ಲ. ನಾನು ಬೇರೆ ಮರ್ತು ಬಂದೆ. ನೋಡೋಣ, ಎಲ್ಲಾದರೂ ಊರು ಸಿಕ್ಕರೆ ನೀರು ಕುಡಿಯೋಣ ಅನ್ಕೊಂಡು ತುಂಬ ಬಾಯಾರಿಕೆ ಆಗ್ತಿದೆ. ಬಿಸಿಲು ತುಂಬ ಇದೆ ಯಪ್ಪ. ಆದರೂ ತಿರ್ಗಿ ಕೂತ್ಕೊಂಡ್ರೆ ನನಗೆ ಮುಂದೆ ಟೈಮ್ ಸಾಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಟೈಮ್ನ ಕ್ಯಾಚ್ ಮಾಡಬೇಕು. ಸೊ ನಾನು ಆದಷ್ಟು ಬೇಗ ಬರ್ಡೇಗೆ ಹೋಗಬೇಕು. ಎಷ್ಟಾದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮತ್ತು ಸಿಗ್ತೀನಿ. ಬಾಯ್.